ಗುರು ಧರ್ಮಸ್ಥಳ ಆದ್ಮೇಲೆ ಇದೇ ಸೆಕೆಂಡ್ ಟ್ರಿಪ್ ಹೋಗ್ತಾರೋ ಗೊತ್ತಿಲ್ಲ. ತಿಗಾಪಕ್ಷ ದುಡಿಬೇಕು. ಗುರು ಧರ್ಮಸ್ಥಳ ಆದ್ಮೇಲೆ ಇದೇ ಸೆಕೆಂಡ್ ಟ್ರಿಪ್ ಹೋಗ್ತಾ ಇರೋದು ತಿರುಪತಿಗೆ. ಒಬ್ಬನೇ ಹೋಗ್ತಾ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ. ಜೊತೆಗಾರ ನಂಬ್ಕೊಂಡ್ರೆ ಎಲ್ಲ ಸೆಂಟ್ರಿ ಟೈಮಲ್ಲೇ ಕೈ ಕೊಡ್ತಾರೆ. ಅದಕ್ಕೆ ಒಬ್ಬನೇ ಹೋಗ್ತಾ ಇದ್ದೀನಿ. ಟ್ರೈನಲ್ಲಿ ಬುಕ್ಕಿಂಗೂ ಇಲ್ಲ, ಜನರಲ್ಲಲ್ಲಿ ಹೋಗ್ಬೇಕು. ಹೆವಿ ರಶ್ ಇರ್ತಾರೆ. ಏನಾಗುತ್ತೆ ನೋಡೋಣ ಬನ್ನಿ. ಪಾಪ ಪಿಕಪ್ ಮಾಡೋಕ್ಕೆ ನಮ್ಮ ಶಿಷ್ಯನೂ ಬಂದ, ಮಕ್ಕ ಮುಚ್ಕೋತಾನೆ. ಮಚ್ಚ ನಿಮ್ಮ ಹಳೆ ಸ್ಕೂಲ್ ಹತ್ರ ನಡಿ, ಹಂಗೆ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು. ಬಾಯ್. ಅಂತೂ ಇಂತೂ ತಿರುಪತಿ ಟ್ರೈನ್ ಬಂತು. ನಮ್ಮ ಅಚ್ಚನು ಹೊಡ್ತಾನಿನ್ನ ನಮ್ಗೆ ಡ್ರಾಪ್ ಕೊಟ್ಬಿಟ್ಟು ಸೆಂಡ್ ಆಫ್ ಕೊಟ್ಬಿಟ್ಟು. ಜನ ಅದೆಷ್ಟಿರ್ತಾರೋ ಗೊತ್ತಿಲ್ಲ, ನೋಡ್ಬೇಕಿನ್ನ. ಓಹೋ ಮಚ್ಚ ಜನ ತುಂಬಿಟ್ಟವ್ರಲ್ಲೋ. ಹಾಂ ಸರಿಯಾಗವ್ರಲ್ಲ ಜನ. ಗುರು ನಾನು ಜನರಲ್ ಹತ್ತಕ್ಕೆ ಹೋಗಿ ರಿಸರ್ವೇಷನ್ ಕತ್ಬಿಟ್ಟಿದ್ದೀನಿ. ಇದನ್ನೇ ಜನರಲ್ ಅಂದ್ಕೊಂಡು ನೆಕ್ಸ್ಟ್ ಸ್ಟಾಪು ಕೆಂಗೇರಿಯಲ್ಲಿ ಸ್ಟಾಪ್ ಕೊಟ್ಟಾಗ ಫಸ್ಟ್ ಹೋಗಿ ಜನರಲ್ ಹತ್ಕೊಬೇಕು, ಆಮೇಲೆ ಹಾಕಬೇಕು. ಗುರು ಕೆಂಗೇರಿಯಲ್ಲಿ ಸ್ಟಾಪ್ ಕೊಟ್ಟಿದ ತಕ್ಷಣ ಬಂದು ಜನರಲ್ ಹತ್ಕೊಂಡೆ. ಜನನೂ ಆಲ್ಮೋಸ್ಟ್ ಕಮ್ಮಿ ಅವರೇ ನೋಡ್ತಿರೋ ಮಟ್ಟಿಗೆ. ಬೆಂಗಳೂರಲ್ಲಿ ಯಾರು ಇಳಿತಾರೋ ಅವ್ರು ಫಸ್ಟ್ ಟೋಕನ್ ಹಾಕ್ಕೊಂಡು ಸೀಟ್ ಹಿಡಿಬೇಕಪ್ಪೋ. ಗುರು ಅಂತೂ ಇಂತೂ ಸೀಟು ಸಿಕ್ಕಾಯಿತು. ನೆಮ್ಮದಿಯಾಗಿ ಪೀಸಾಗಿ ಹೋಗೋದಷ್ಟೇ ಇಲ್ಲ. ಟೈಮ್ ಬಂದು 3:30. ತಂದು ತಿರುಪತಿಗೆ ಎತ್ತಾಗ್ತಾ 3:30ಗೆ. ಇನ್ನು ಆಟ ಗೀಟ ಹಿಡ್ಕೊಂಡು ಹೋಗ್ಬೇಕಷ್ಟೇ ಬೆಟ್ಟದಕ್ಕೆ ಪಾದಯಾತ್ರೆಗೆ. ತಿರುಪತಿ ರೈಲ್ವೆ ಸ್ಟೇಷನ್ನು ಏನಿವತ್ತು ಆಲ್ಮೋಸ್ಟು ತಿರುಪತಿಲಿ ಹೆವಿ ಅಂದರೆ ಹೆವಿ ಕಮ್ಮಿ ಜನ ಅವರೇ. ಏನು ಹೇಳ್ಕೊಳ್ಳೋಷ್ಟು ಜನ ಇಲ್ಲ ಅನ್ಕೋತೀನಿ ಇವತ್ತು. ಆಟೋನ ಹೊತ್ಕೊಂಡೆ. ಇನ್ನು ಟಿಕೆಟ್ ಕೊಡೋ ಕೌಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಪಾದಯಾತ್ರೆದು ಟಿಕೆಟ್ ಕೊಡ್ತಾರೆ. ಅದನ್ನು ತೊಗೊಂಡ್ಬಿಟ್ಟು ಡೈರೆಕ್ಟ್ ಇನ್ನು ಬೆಟ್ಟ ಹತ್ತಾ ಇರಬೇಕಷ್ಟೆ. ಗುರು ಟಿಕೆಟ್ ಕೊಡೋ ತಾವು ಬಂದಾಯಿತು. ಇನ್ನು ಅಲ್ಲೂ ಕ್ಯೂ ಐತೆ ಬೇಜಾನು. ಆ ಕ್ಯೂವಲ್ಲಿ ನಿಂತ್ಕೊಂಡು ಇನ್ನು ಟಿಕೆಟ್ ತೊಗೊಂಡ್ಬಿಟ್ಟು ಫೋಟೋ ಗಿಟ ಹೊಡೆಸ್ಕೊಂಡು ಜೂಟ್ ಆಯ್ತಾ ಇರಬೇಕು. ಟಿಕೆಟು ತೊಗೊಂಡಾಯಿತು, ಸ್ಮಾರ್ಟಾಗಿ ಫೋಟೋನು ಹೊಡ್ಕೊಟ್ಟಾಯಿತು. ಇನ್ನು ಡೈರೆಕ್ಟು ಮಕ್ಕ ತೊಳ್ಕೊಂಡು ಬೆಟ್ಟ ಹತ್ತೋ ಕಡೆಗೆ ನಮ್ಮ ಪಯಣ. ಇಲ್ಲಿಂದ ನಮ್ಮ ಪಾದಯಾತ್ರೆನೂ ಶುರು. ಕೈ ಮುಕ್ಕೊಂಡು ಗೋವಿಂದ ಗೋವಿಂದ ಅಂದ್ಕೊಂಡು ಪಾದಯಾತ್ರೆ ಶುರು ಮಾಡೋಣ. 3,500 ಮೆಟ್ಲು ಹತ್ತೋಣ ಬನ್ನಿ. ಗುರು ಫಸ್ಟ್ ಟೈಮ್ ಇಷ್ಟು ಬೇಗ ಕಾಲು ಬೆಟ್ಟನೇ ಎತ್ಕೊಂಡು ಬಂದ್ಬಿಟ್ಟಿದ್ದೀನಿ. ಹೆವಿ ಸುಸ್ತಾಯ್ತೈತೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹತ್ತೋಣ. ಶ್ರೀನಿವಾಸ ವೆಂಕಟರಮಣ ಗೋವಿಂದ ಗೋವಿಂದ ಅಂದ್ಕೊಂಡು ಹತ್ತಾ ಇರಬೇಕು. ಬೇರೆ ಏನು ತಲೆ ಕೆಡಿಸ್ಕೋಬಾರ್ದು. ಬೆವರು ಮಕ ಗಿಕ ಎಲ್ಲ ಸುರಿತೈತೆ. ಬನ್ನಿ ಹತ್ಕೊಂಡು ಹೋಯ್ತಾರಣ ಅಷ್ಟೇ. ಎಲ್ಲ ಕಾಲು ಭಾಗ ಬೆಟ್ಟ ಆದಮೇಲೆ ಎಲ್ಲ ಆಲ್ಮೋಸ್ಟ್ ನಾಷ್ಟ ಮಾಡ್ಕೊಂಡು ಹೋಗ್ತಾರೆ. ಇಷ್ಟೊತ್ತಿಗೆ ಯಾರು ನಾಷ್ಟ ಮಾಡೋಕ್ಕಾಗಲ್ಲ, ನಾವು ನಾಷ್ಟ ಮಾಡೋಕ್ಕಾಗಲ್ಲ. ಅದಕ್ಕೇ ಹಾಗೆ ಹೋಗ್ತಾ ಹಂಗೆ ಎಲ್ಲರೂ ಸಿಕ್ಕ ನಾಷ್ಟ ಮಾಡಿಕೊಂಡು ಶಿಸ್ತಾಗಿ ಹೋಗೋದು. ಇನ್ನೇನು ನಾಳೆ 1,500 ಮೆಟ್ಲಿಗೆ ಬೆವ್ರು ಸುರಿತದೆ ಎಲ್ಲ ಕಡೆ ತೆಗೆ. ಆಲ್ಮೋಸ್ಟ್ ಮೆಟ್ಲು ಹಿಂಗೆ ಇರ್ತವೆ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಜಾಸ್ತಿ ರಿಸ್ಕ್ ಇರೋಲ್ಲ, ಹಿಂದೆ ಹೋಗ್ಬೋದು. ಇನ್ಮೇಲೆ ಅಲ್ಲಿ ಹಿಂಗೆ ಬರೀ ಮೆಟ್ಲೇ ಇರೋಲ್ಲ, ಆರಾಮಾಗಿ ಹಿಂಗೆ ಸ್ಲೋಪಾಗಿರ್ತದೆ. 2 ಮೆಟ್ಲಿರ್ತದೆ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಈಗ ಬಿಡದಿಯಿಂದ ಇಲ್ಲಿಗೆ ಬರೋಕ್ಕೇ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೇ ಇಲ್ಲಿಂದ ಬಂದು ಹೋಗೋಕ್ಕೇ ಟ್ರೈನಲ್ಲಿ ಒಂದು 400 ರೂಪಾಯಿ ಅಪ್ ಆ್ಯಂಡ್ ಡೌನ್ ಮಾಡಿಬಿಡ್ಬೋದು, ಹೋಗ್ತಾ ಬರ್ತಾ 2 ಸೇರಿ. ಬಟ್ ಇಲ್ಲಿ ಹೋಯ್ತಾ ನೀರು ಮಜ್ಜಿಗೆ ಅದು ಇದು ತಿಂತೀನಿ ಅಂದರೆ 1,000 ಬೇಕಾಯ್ತದೆ ಬೆಟ್ಟ ಹತ್ತಬೇಕಾದ್ರೆ. 1/2 ಲೀಟ್ರ್ ನೀರಿಗೇ 50 ರೂಪಾಯಿ ಇಸ್ಕೊತಾರೆ ಬಡ್ಡಿ ಮಕ್ಕಳು. ಅಪ್ಪ ಅಲ್ಲಿ ನೋಡ್ಬೋದು ಆಲ್ಮೋಸ್ಟು ಎಲ್ಲ ಕಲ್ಲು ಇಟ್ಟು ಹೋಗೋರೆ. ಏನು ಕಲ್ಲು ಇಟ್ಬಿಟ್ಟು ಹೋದರೆ ಮನೆ ಕಟ್ಬೋದು, ಆ ಥರ ಕಲ್ಲು ಜೋಡಿಸ್ಬಿಟ್ಟು ಹೋದರೆ ಮನೆ ಕಟ್ಬೋದು ಅಂತಂದ್ಬಿಟ್ಟು. ಆ ಥರ ಕಲ್ಲು ಜೋಡಿಸ್ಬಿಟ್ಟು ಮನೆ ಕಟ್ಟಂಗೆ ಇದ್ದಿದ್ರೆ ಪ್ರತಿಯೊಬ್ಬರ ಹತ್ರನೂ ಮನೆ ಇರೋದು. ಇವತ್ತು ಯಾರು ಬಾಡಿಗೆ ಮನೇಲಿ ಇರ್ತಾ ಇರಲಿಲ್ಲ. ನಿಜವಾಗ್ಲೂ ಮನೆ ಕಟ್ಟಲೇಬೇಕು ಅಂತಂದರೆ ಜೀವನದಲ್ಲಿ ಶ್ರಮ ಪಡಬೇಕು, ತಿಗಾಪಕ್ಷ ದುಡಿಬೇಕು, ಆಗ ಮಾತ್ರ ಕಟ್ಟೋಕ್ಕಾಗೋದು. ಈ ಥರ ಕಲ್ಲು ಕಟ್ಬಿಟ್ಟು ಹೋದರೆ ಮನೆ ಕಟ್ಟೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲ ಕಟ್ಬಿಟ್ಟು ಹೋಗೋರೆ. ಯಾವುದೋ ಒಂದು ಕುರಿ ಹಳ್ಳಕ್ಕೆ ಬಿದ್ದಿರ್ತದೆ, ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಹಂಗೆ ಇಟ್ಬಿಟ್ಟು ಕಲ್ಬಿಟ್ಟು ಹೋಗಿರ್ತಾರೆ. ಮಜ್ಜಿಗೆ ಇಷ್ಟ, ಸೀಕ್ರೆಟ್ ಆಫ್ ಅವರ್ ಎನರ್ಜಿ. ಮಜ್ಜಿಗೆ ಕುಡಿಬೇಕು, ಬೆಟ್ಟ ಹತ್ತಬೇಕು ಅಷ್ಟೇ. ತಿರುಪತಿ ತಿಮ್ಮಪ್ಪನ ದಯೆಯಿಂದ 3,500 ಮೆಟ್ಲು ಹತ್ತಾಯಿತು. ಇಲ್ಲಿಗೆ ಬೆಟ್ಟ ಹತ್ತಿದ್ದು ಪಾದಯಾತ್ರೆ ಮುಗೀತು.
ಗುರು 3,500 ಮೆಟ್ಲಂತೂ ಹತ್ತಿದಾಯಿತು. ಏನಿದ್ರು 1,00,000 ಬೆಲೆ ಬಾಳುವ ಈ ನನ್ನ ಕೂದಲನ್ನು ತಿಮ್ಮಪ್ಪನ ಮುಡಿ ಕೊಡಬೇಕು ಅಷ್ಟೇ. ಮುಡಿ ಕೊಟ್ಬಿಟ್ಟು ರೂಮ್ ಮಾಡಿಬಿಟ್ಟು ಡೈರೆಕ್ಟು ದರ್ಶನಕ್ಕೆ ಹೋಯ್ತಾರನ. ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ದರ್ಶನ ಆದರೆ ಇವತ್ತೇ ಜೂಟ್ ಆಗ್ಬಿಡೋದು ಇಲ್ಲಿಂದ. ನಾಳೆ ಬೆಳಗ್ಗೆ ಎಲ್ಲ ಊರಿಗೆ ಹೋಗ್ಬೋದು ಆರಾಮಾಗಿ ಅಷ್ಟೇ. ಮುಡಿ ಕೊಡೋಕ್ಕೆ ಹೋಗ್ತಾಯಿದ್ದೀನಿ. ಮುಡಿ ಕೊಟ್ಬಿಟ್ಟು ನೋಡೋಣ ಆಮೇಲೆ. ಗುರು ಮುಡಿಗೆಲ್ಲ ಕೊಟ್ಟವ್ರೆ, ಮುಡಿ ಮಾಡಿಸ್ಬೇಕು. ಇಲ್ಲಿ ನಂಬರ್ ಹಾಕಿರ್ತಾರೆ, ಆ ನಂಬರ್ ಪ್ರಕಾರ ಹೋಗ್ಬೇಕು. 25 ಐತೆ, 25ಕ್ಕೆ ಹೋಗ್ಬೇಕು ಇವಾಗ. ಮುಡಿ ಎಲ್ಲ ಕೊಟ್ಟಿದ್ದಾಯಿತು. ನೋಡ್ಬೋದು ಹೆಂಗೆ ಕಾಣ್ತೀನಂತ. ಏನು ಮಾಡೋಕ್ಕಾಗಲ್ಲ. ಈಗ ದರ್ಶನಕ್ಕೆ ಹೋಗ್ತಾರಣ. ದರ್ಶನಕ್ಕೆ ಒಳಗೆ ದೇವಸ್ಥಾನದ ಒಳಗೆ ಮೊಬೈಲ್ ಅಲೋ ಇಲ್ಲ, ಎಲ್ಲ ಇಲ್ಲೇ ಇಟ್ಟು ಹೋಗ್ತೀನಿ. ಏನಿದ್ರು 8 ಗಂಟೆ ಮೇಲೆ ಸಿಗ್ತೀನಿ. ಬಾಯ್. ಗುರು ದರ್ಶನನೂ ಮುಗೀತು. ಈಗ ಏನಿದ್ರು ಡೈರೆಕ್ಟು ಮನೆ ಕಡೆಗೆ ಪಯಣ. ಟ್ರೈನ್ಗಿನ್ ಕ್ಯಾಚ್ ಮಾಡಿಕೊಂಡು ಈಗ ಬಂದು 5:15. ಟ್ರೈನು 9:45ಗಿದೆ. ಆ ಟ್ರೈನ್ನ ಕ್ಯಾಚ್ ಮಾಡಿಕೊಂಡು ಹೋಗೋಣ ಬನ್ನಿ. ತಿರುಪತಿ ಬಸ್ ಸ್ಟ್ಯಾಂಡ್ಗೂ ಬಂದಾಯಿತು. ಇನ್ನು ಹೋಗಿ ಟ್ರೈನ್ಗೆ ಟಿಕೆಟ್ ತೊಗೊಂಡು 10 ಗಂಟೆವರೆಗೂ ಕಾಯಬೇಕಷ್ಟೆ. ಟ್ರೈನ್ಗೆ 10 ಗಂಟೆವರೆಗೂ ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡಬೇಕು. ಅಂತೂ ಇಂತೂ ತಿರುಪತಿ ಟ್ರಿಪ್ಪು ಕೂಡ ಮುಗೀತು. ಒಂದೇ ದಿನದಲ್ಲಿ ಅಪ್ ಆ್ಯಂಡ್ ಡೌನು ಆಯಿತು. ಮೊನ್ನೆ ನೈಟ್ ಹೋಗಿದ್ದಕ್ಕೆ ಇವತ್ತು ಬೆಳಗ್ಗೆ ಬಂದೆ. ಒಂದು ದಿನದಲ್ಲಿ ಅಪ್ ಆ್ಯಂಡ್ ಡೌನು. ಹಾಗೆ ಕಂಟಿನ್ಯೂ ವೀಡಿಯೋ ಮಾಡಾಕ್ತೀನಿ ಎಷ್ಟು ಖರ್ಚಾಗೈತೆ ಏನು ಎತ್ತ ಅಂದ್ಬಿಟ್ಟು. ಬಾಯ್. ಬಿಡದಿಯಿಂದ ತಿರುಪತಿಗೆ 130 ರೂಪಾಯಿ ಚಾರ್ಜ್ ಮಾಡ್ತಾರೆ ಟ್ರೈನ್ ಟಿಕೆಟ್ಗೆ. ತಿರ್ಗಾ ಅಲ್ಲಿಂದ ಟ್ರೈನಿಂದ ಬೆಟ್ಟ ಹತ್ತೋ ಜಾಗಕ್ಕೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಆಟೋಗೆ. ತಿರ್ಗಾ ಬೆಟ್ಟದಿಂದ ಕೆಳಗೆ ರೈಲ್ವೆ ಸ್ಟೇಷನ್ ಬರೋಕ್ಕೆ 90 ರೂಪಾಯಿ ಚಾರ್ಜ್ ಮಾಡ್ತಾರೆ ಬಸ್ಸಲ್ಲಿ ರಿಟರ್ನ್ ಬರೋಕ್ಕೆ. ಮತ್ತು ಟ್ರೈನಲ್ಲಿ ಸೇಮ್ ರೇಟು 130 ರೂಪಾಯಿ ರಿಟರ್ನ್ಗೆ.